ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ಈಸಿಯಾಗಿ ಮತ್ತು ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಕುಚ್ಚು ಡಿಸೈನು. ಮೊದಲಿಗೆ 6 ದಾರನ ಗಂಟು ಕಟ್ಟಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಬಟ್ಟೆ ಹಿಂದ್ಗಡೆ ಗಂಟು ಈ ರೀತಿ ಹೋಗೋ ರೀತಿ ಇಟ್ಕೊಂಡ್ಬಿಟ್ಟು ನೀಡಲ್ನ ತೂರಿಸ್ಬಿಟ್ಟು ದಾರ ಎಳ್ಕೋಬೇಕು. ಕ್ರೋಶನ್ನ ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡಬೇಕು. ಬಟ್ಟೆಗೆ ಒಂದು ಎಕ್ಸ್ಟ್ರಾ ಲಾಕನ್ನು ಸಹ ನೀವು ಹಾಕ್ಕೋಬೋದು. ಈಗ ಆಗಲೇ ತೋರಿಸಿರೋಂಥ ಬೀಡನ್ನ ನಾನು ಚಿಕ್ಕ ಸ್ಮಾಲ್ ಕಟ್ಟಿಂಗ್ ಬೀಡನ್ನ ದಾರದಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಬೀಡ್ಗೆ ಲಾಕ್ ಹಾಕಬೇಕು. ಲಾಕ್ ಆದಮೇಲೆ ಆ ಬೀಡ್ ಎಷ್ಟು ಸೈಜ್ ಇದೆ ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಅಲ್ಲಿಗೆ ಒಂದು ಲಾಕ್ ಹಾಕಬೇಕು. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಎಳ್ಕೊಂಡು ಅದೇ ರೀತಿ ಬೀಡನ್ನ ಇನ್ನೊಂದು ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಅದೆಲ್ಲಿಗಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ತೀರಾ ಫಿಟ್ಟಾಗಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ತೀರಾ ಲೂಸಾಗೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನಲ್ಲಿ ನೀವು ಲಾಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮತ್ತೆ ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಕಟಿಂಗ್ ಬೀಡನ್ನ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಇದ್ರ ಬದಲು ನೀವು ಬೇರೆ ಥರದ ಬೀಡ್ಸ್ಗಳನ್ನ ಸಹ ತೊಗೋಬೋದು. ಸರ್ಕಲ್ ಬೀಡ್ ತೊಗೋಬೋದು. ಸ್ವಲ್ಪ ಬಿಗ್ ಸೈಜ್ ಸರ್ಕಲ್ ಬೀಡ್ಗಳು ತೊಗೊಂಡ್ರೆ ಬೇಗನೆ ಆಗುತ್ತೆ, ಅಂಥ ಟೈಮ್ ಏನು ಜಾಸ್ತಿ ಹಿಡಿಯೋದಿಲ್ಲ. ನಾನಿಲ್ಲಿ ಸ್ಮಾಲಾಗಿ ಚಿಕ್ಕದಾಗಿರೋದನ್ನು ತೊಗೊಂಡಿದ್ದೀನಿ. ನಿಮ್ಮ ಕ್ರಿಯೇಟಿವಿಟಿ, ನೀವು ಬೇಕು ಅಂದರೆ ಕಟ್ಟಿಂಗ್ನಲ್ಲೇ ಸ್ವಲ್ಪ ಬಿಗ್ ಸೈಜ್ ಬೀಡ್ ಸಹ ನೀವು ತೊಗೋಬೋದು. ನೋಡಿ, ಇವಾಗ 4 ನಾನು ಹಾಕಿದ್ದೀನಿ. ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಇನ್ನೊಂದು ಬೀಡನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಲಾಕ್. ಅದಾದ ನಂತರ ಬಟ್ಟೆಗೆ ಲಾಕ್. ನಾನಿಲ್ಲಿ ಮೊದಲಿಗೆ 5 ಬೀಡನ್ನ ಒಂದೊಂದು ಬೀಡಿಗೂ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾನಿಲ್ಲಿ 7 ಚೈನ್ ತೊಗೊಳ್ತಾಯಿದ್ದೀನಿ. ಟೋಟಲಾಗಿ 7 ಚೈನ್ ತೊಗೊಂಡ್ಬಿಟ್ಟು 2 ಚೈನ್ ಲೆಸ್ ಮಾಡಿಬಿಟ್ಟು 5 ಚೈನಿಗೆ ಯಾವಾಗ ಲಾಕ್ ಮಾಡ್ತೀವಲ್ಲ ಆ ಜಾಗದಲ್ಲಿ ಲಾಕ್ ಮಾಡಬೇಕು. ಟೋಟಲ್ 5 ಚೈನ್ ಯಾವ ರೀತಿ ನಾವು ಲಾಕ್ ಮಾಡ್ತೀವೋ ಅಷ್ಟು ಸೈಜಿಗೆ ಇದನ್ನು ಲಾಕ್ ಮಾಡಿದಾಗ ಈ ರೀತಿ ಯು ಶೇಪ್ ಕಾಣುತ್ತೆ. ಇದಾದ ನಂತರ ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಮತ್ತೆ ಅದೇ ರೀತಿ ಬೀಡ್ ಇರುತ್ತಲ್ಲ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿ ಬಟ್ಟೆಗೆ ಲಾಕ್, ಮತ್ತು ಬೀಡ್ಗೆ ಲಾಕ್. ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ ದಾರ ಎಳ್ಕೊಂಡ್ಬಿಟ್ಟು ನೀವಿಲ್ಲಿ ಬೇಕು ಅಂದರೆ ನಾನು 7 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಬ್ರೈಡಲ್ ಬೀಡು ಸಹ ಹಾಕ್ಬೋದು. ಇಲ್ಲ ಅಂದರೆ ಈ ಡ್ರಮ್ ಬೀಡ್ ಬರುತ್ತಲ್ಲ, ಸ್ವಲ್ಪ ಓವಲ್ ಶೇಪ್ ಇರುತ್ತಲ್ಲ, ಆ ಬೀಡ್ ಸಹ ನೀವು ತೊಗೋಬೋದು. ತೊಗೊಂಡ್ಬಿಟ್ಟು ಅದ್ರ ಹಿಂದ್ಗಡೆ ಬರೋಂಥ ಲಾಕ್ ಮಾಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಬರೋಂಥ ದಾರದಲ್ಲಿ ನೀವು ಆರ್ಚ್ಗಳನ್ನ ಹಾಕ್ಕೊತ ಹೋಗ್ಬೋದು. ನಾನು ಇದೇ ರೀತಿ ಮೊದಲಿಗೆ 5 ಬೀಡು, ಅದಾದ ನಂತರ 7 ಚೈನ್ ಆದಮೇಲೆ 6 ಬೀಡ್ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಮಾತ್ರ 5 ಬೀಡ್ ತೊಗೋಬೇಕು. ಅದಾದಮೇಲೆ 6 ತೊಗೋಬೇಕು. ಲಾಸ್ಟ್ ಪಲ್ಲು ಎಂಡಿಂಗ್ನಲ್ಲಿ ಆದಷ್ಟು 5 ಬರಬೇಕು. ಆ ರೀತಿಯಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಬೇಸ್ ಲೈನ್ನ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು 6 ಹಾಕಿದ್ದೀನಿ. ಈ ರೀತಿ ಯು ಶೇಪ್ ಇರಬೇಕು. ಮತ್ತು 7 ಚೈನ್ ತೊಗೊಂಡ್ಬಿಟ್ಟು ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 7 ಚೈನು 5 ಚೈನ್ ಎಷ್ಟು ಗ್ಯಾಪ್ನಲ್ಲಿ ಹಾಕ್ತೀವೋ ಅಲ್ಲಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಸೇಮ್ ಬೀಡ್ನೇ ನಾನು ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾಯಿದ್ದೀನಿ. 6 ಬೀಡು 5 ಬೀಡು. ಮೊದಲಿಗೆ 5,
7 ಚೈನು ಮತ್ತು 6 ಬೀಡು, 7 ಚೈನು 5 ಬೀಡು ಆಗುತ್ತೆ ಟೋಟಲಾಗಿ. ಬೇಸ್ ಲೈನ್ ಫುಲ್ಲು ಇದೇ ರೀತಿ ಬರುತ್ತೆ. ತುಂಬ ಈಸಿ ಇದೆ ಮತ್ತು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಏನು ಅವಶ್ಯಕತೆ ಇಲ್ಲ. ನೋಡಿ, ಈಗ ನಾನು ಲೆಫ್ಟ್ ಹ್ಯಾಂಡ್ನಲ್ಲಿ ದಾರ ತೊಗೊಂಡು ಗಂಟು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೈಟಾಗಿ ಸ್ವಲ್ಪ ಫಿಟ್ಟಾಗಿ ಈ ರೀತಿ ಸುತ್ಕೊಂಡ್ಬಿಟ್ಟು ಬಟ್ಟೆ ಹಿಂದ್ಗಡೆ ನಾಟ್ ಹೋಗೋ ರೀತಿ ಇಟ್ಕೊಂಡು ಕ್ಲೀನಾಗಿ ಮೊದಲಿಗೆ ನಾವು ನಾಟ್ ಹಾಕಿರ್ತೀವಲ್ಲ ಅಲ್ಲೇ ಸೂಜಿನ ತೊಗೊಂಡೋಗಿ ದಾರ ತಂದು ಬಟ್ಟೆಗೆ ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕಬೇಕು. ಆ 2 ಬೀಡು ಸುತ್ತೂರ ಎಷ್ಟು ಬರುತ್ತೋ ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ 5 ಬರುತ್ತಾ ಅಥವಾ ಬಿಗ್ ಬೀಡ್ ತೊಗೊಂಡ್ರೆ ನೀವು 6 ಚೈನ್ ಬರುತ್ತೆ. ಇಲ್ಲಿ 5 ಚೈನ್ ಬಂದಿದೆ. 5 ಚೈನ್ ಆದಮೇಲೆ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 5 ಚೈನ್ ತೊಗೋಬೇಕು. 5 ಚೈನ್ ಲಾಕ್ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಲಾಕ್ ಇರೋ ಜಾಗದಲ್ಲೇ ಲಾಕ್ ಮಾಡಬೇಕು. ನೋಡಿ, 5 ಚೈನ್ ಬಂತೀಗ. ಇದಾದಮೇಲೆ ಸೂಜಿ ಮೇಲೆ ದಾರ ತಂದು ಒಂದು ಸರಿ 7 ಚೈನ್ ಗ್ಯಾಪ್ನಲ್ಲಿ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು 7 ಚೈನ್ ಗ್ಯಾಪ್ನಲ್ಲಿ ಹೋಗಿ ದಾರ ತಂದು ಎರಡಕ್ಕೊಂದು ಇದೇ ರೀತಿ ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ನಾನಿಲ್ಲಿ 3ನೇ ಕಂಬ ಹಾಕ್ತಾಯಿದ್ದೀನಿ. 4 5 6 ಎಲ್ಲ ದರಗಳು ಬರೋ ರೀತಿಯಲ್ಲಿ ಕ್ಲೀನಾಗಿ ತೊಗೊಂಡ್ರೆ ಕ್ಲೀನಾಗಿರುತ್ತೆ ಫಿನಿಶಿಂಗು. ಈಗ 7ನೇ ತೊಗೊಳ್ತಾ ಇದ್ದೀನಿ ನಾನು. 8 9 10 ಕಂಬಗಳನ್ನ ನೀವು ಹಾಕುವಾಗೇ ಎಣಿಸ್ಕೊತನೂ ಹೋಗ್ಬೋದು. ಇಲ್ಲಾಂದರೆ ಹಾಕ್ಬಿಟ್ಟು ನಮಗೆ ಎಷ್ಟು ಕಂಬ ಹಿಡಿಯುತ್ತೆ ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಫಿಟ್ ಆಗಬಾರ್ದು. ಆ ರೀತಿ ನೋಡ್ಕೊಂಡ್ಬಿಟ್ಟು ಆ ಚೈನಲ್ಲಿ 7 ಚೈನಲ್ಲಿ ಎಷ್ಟು ಹಿಡಿಯುತ್ತೋ ನೋಡ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ನಾನು ಟೋಟಲಾಗಿಲ್ಲಿ 12 ಚೈನ್ ಹಾಕ್ತಾಯಿದ್ದೀನಿ. 12 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಕಂಬ ಹಾಕಿದ ಮೇಲೆ ಒಂದು ಬೀಡ್ ಬಿಟ್ಬಿಟ್ಟು ಅದ್ರ ಪಕ್ಕ ಇರುತ್ತಲ್ಲ ಲಾಕ್ನಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಬೇಕು. ಈ ರೀತಿ ಆ ಸೈಡು ಒಂದು ಬೀಡ್ ಬರುತ್ತೆ, ಈ ಸೈಡ್ ಒಂದು ಬೀಡ್ ಬರುತ್ತೆ. ಆ ಆರ್ಚ್ ಪಕ್ಕದಲ್ಲೇ ಇರುತ್ತೆ. ಅದಾದಮೇಲೆ 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಎಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವೋ ಅದೇ ಜಾಗದಲ್ಲಿ ಮತ್ತೆ ಲಾಕ್ ಮಾಡಬೇಕು. 5 ಚೈನ್ ಲಾಕ್. ಇದಾದ ನಂತರ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 7 ಚೈನ್ ಗ್ಯಾಪ್ನಲ್ಲಿ ಹೋಗಿ ಬಂದು ಎರಡಕ್ಕೊಂದು ಎಲ್ಲ ಆರ್ಚ್ನಲ್ಲೂ 12 ಕಂಬಗಳನ್ನ ತೊಗೋಬೇಕಾಗುತ್ತೆ. ಸ್ವಲ್ಪ ನೀವು 8 ಚೈನ್ ಹಾಕಿ 5 ಚೈನ್ ಗ್ಯಾಪ್ನಲ್ಲಿ ನೀವು ಏನಾನ ಲಾಕ್ ಮಾಡಿದರೆ ಅಲ್ಲಿ 16 ಬರುತ್ತೆ, ಇಲ್ಲಾಂದರೆ 15 ಬರುತ್ತೆ. ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಕಂಬಗಳನ್ನ ಹಾಕ್ಕೊತ ಹೋಗ್ಬೇಕು. ಈ ರೀತಿ ಇರುತ್ತೆ. ಇವಾಗ ಕಂಪ್ಲೀಟ್ ಆಗಿದೆ. ಸೇಮ್ 5 ಚೈನ್ ಆರ್ಚ್ ಮತ್ತು 5 ಚೈನ್ ಆರ್ಚ್ 5 ಚೈನ್ ಬರುತ್ತೆ. ಈ ರೀತಿ ಆದಮೇಲೆ ದಾರನ ಕಟ್ ಮಾಡಿಕೊಂಡು ಎರಡು ಚೈನ್ ಹಾಕಿಬಿಟ್ಟು ದಾರ ಕಟ್ ಮಾಡಿ ಸೆಕೆಂಡ್ ಸ್ಟೆಪ್ ಇದಾಯಿತು. ಇವಾಗ ಥರ್ಡ್ ಸ್ಟೆಪ್ಪು ಲಾಕ್ ಮಾಡಿರೋ ಜಾಗದಲ್ಲೇ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಅಲ್ಲಿ ನಾನು 5 ಸಿಂಗಲ್ ಕ್ರೋಶೆಟ್ ತೊಗೊಳ್ತಾ ಇದ್ದೀನಿ. 2 ನೋಡ್ಕೋಬೇಕು ಆ ಚೈನಲ್ಲಿ ಎಷ್ಟು ಕ್ರೋಶೆಟ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊತ ಹೋಗಬೇಕು. ಒಂದೊಂದು ಸರಿ 4 ಆಗುತ್ತೆ, ಒಂದು ಸರಿ 5 ಆಗುತ್ತೆ. ಅದಾದಮೇಲೆ ನಾವು ಮೊದಲಿಗೆ 5 ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಬೇಕು. 2 ಅಥವಾ 3 ಚೈನ್ ಹಾಕ್ಬಿಟ್ಟು 5 ಚೈನ್ ಗ್ಯಾಪ್ನಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ
ಸೂಜಿ ಮೇಲೆ ದಾರ ತೊಗೊಂಡು ಮೊದಲಿಗೆ ಹಾಕಿರ್ತೀವಲ್ಲ ಕಂಬದ ಮೇಲೆ ಒಂದು ಚೈನ್ ಕಾಣುತ್ತೆ, ನಿಮಗೆ ನೋಡ್ತಾ ಇದ್ದೀರ. ಈ ಚೈನ್ನಲ್ಲಿ ಕೆಳಗಡೆ ಹೋಗಿ ದಾರ ತಂದು ಮತ್ತೆ ಒಂದು ಕಂಬ ಹಾಕಬೇಕು. ನೀವು ಕಂಬ ಮೊದಲಿಗೆ ಹಾಕಿರ್ತಿರಲ್ಲ, ಅದ್ರ ಮೇಲೆ ಒಂದು ಚಿಕ್ಕದಾಗಿ ಹೋಲ್ ಕಾಣ್ತಾ ಇರುತ್ತೆ. ಆ ಹೋಲ್ನಲ್ಲಿ ಒಳಗೋಗಿ ಬಂದು ಈ ರೀತಿ ದಾರನ ತಂದು ಎರಡಕ್ಕೊಂದು ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ಕಂಬದ ಮಧ್ಯದಲ್ಲೂ ಸಹ ನೀವು ಸೂಜಿನ ಕ್ರೋಶನ ತೊಗೊಂಡೋಗಿ ದಾರ ತಂದು ಹಾಕ್ಬೋದು. ಚೈನ್ ಮೇಲೆ ಒಂದು ಆರ್ಚ್ ಕೆಳಗಡೆ ಚೈನ್ ಇದೆಯಲ್ಲ, ಆ ಚೈನ್ ಕೆಳಗಡೆನೆ ಒಂದು ಲೂಪ್ ಇರುತ್ತೆ, ಚಿಕ್ಕದಾಗಿರುತ್ತೆ. ಅದರಲ್ಲಿ ಸೂಜಿ ದಾರ ತಂದು ಈ ರೀತಿ ಲಾಕ್ ಮಾಡ್ಕೊತ ಹೋಗಬೇಕು. ಇದೇ ರೀತಿಯಲ್ಲಿ ಈ ಸೈಡು ಆ ಕಡೆ ಈ ಕಡೆ ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ 8 ಕಂಬಗಳು ಬರುತ್ತೆ ಟೋಟಲ್ ಆಗಿ. ಕೌಂಟ್ ಮಾಡ್ಕೋಬೇಕು ನೀವು. ಕೌಂಟಿಂಗ್ ಮೇನ್ ಇಂಪಾರ್ಟೆಂಟು, ಇಲ್ಲಾಂದರೆ ಆರ್ಚ್ನಲ್ಲಿ ಹೆಚ್ಚು ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಕೌಂಟ್ ಮಾಡಿಕೊಂಡು ಕಂಬಗಳನ್ನ ಹಾಕ್ಕೋಬೇಕು. 8 ಕಂಬ ಆದಮೇಲೆ ನಾನಿಲ್ಲಿ 3 ಸ್ಮಾಲ್ ಗೋಲ್ಡನ್ ಬೀಡ್ ತೊಗೊಳ್ತಾ ಇದ್ದೀನಿ. ಗೋಲ್ಡನ್ ಬೀಡ್ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ಒಂದು ಅದ್ರ ಪಕ್ಕನೇ ಇರುತ್ತಲ್ಲ ಚೈನು, ಅಲ್ಲಿ ಹೋಗ್ಬಿಟ್ಟು ದಾರ ತಂದು ಲಾಕ್ ಮಾಡಬೇಕು. ಒಂದು ಕಂಬ ಹಾಕಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಒಂದೊಂದು ಚೈನ್ ಕೆಳಗೆ ಒಂದೊಂದು ಕಂಬಗಳು ಬರುತ್ತೆ. ಟೋಟಲಾಗಿ ಲೆಫ್ಟ್ ಆ್ಯಂಡ್ ರೈಟ್ 2 ಕಡೆ ಸೇರಿ 8 16 ಕಂಬಗಳು ಬರುತ್ತೆ ಟೋಟಲಾಗಿ. ನೀವು ಬೇಕಂದರೆ ಇಲ್ಲಿ 3 ಲೀಫ್, ನಾನು 3 ಬೀಡ್ಗಳು ಹಾಕಿದ್ದೀನಲ್ಲ, ಆ ಜಾಗದಲ್ಲಿ ನೀವು ಲೀಫ್ ಸಹ ಹಾಕ್ಬೋದು, ಗೋಲ್ಡನ್ ಲೀಫು. ಕಂಬಗಳು ಮತ್ತೆ ಆದಷ್ಟು ಒಂದೇ ಸಮನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಲೆವೆಲ್ನಲ್ಲಿ ದಾರ ಎಳ್ಕೊಂಡ್ಬಿಟ್ಟು ನಿಧಾನಕ್ಕೆ ನೋಡಿಕೊಂಡು ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ಆ ಚೈನ್ ಕೆಳಗಡೆ ಹೋಲಿದೆಯಲ್ಲ, ಅಲ್ಲೋಗಿ ಬಂದು ದಾರ ತಂದು ಎರಡಕ್ಕೊಂದು ನೋಡಿ. ಇವಾಗ ಟೋಟಲಾಗಿ 2 ಕಡೆನೂ 8 ಕಂಬಗಳಾದಮೇಲೆ ಈ ರೀತಿ ಕಾಣುತ್ತೆ ಡಿಸೈನು. ನೆಕ್ಸ್ಟು 5 ಚೈನಲ್ಲಿ ಹೋಗಿ ಒಂದು ಲಾಕ್ ಹಾಕಬೇಕು. ಲಾಕ್ ಹಾಕಿದ್ಮೇಲೆ ನಾನು ಟೋಟಲಾಗಿ ಇಲ್ಲಿ 4 ಚೈನ್ ತೊಗೊಳ್ತಾ ಇದ್ದೀನಿ. ಮೊದಲಿಗೆ 3 ತೊಗೊಂಡಿದ್ದೆ, ಈಗ ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಟೋಟಲಾಗಿ 4 ಚೈನ್ ಆದಮೇಲೆ ಅಲ್ಲಿ 5 ಚೈನ್ ಹಾಕಿರ್ತೀವಲ್ಲ, ಈ 5 ಚೈನಲ್ಲಿ ಲಾಕ್ ಮಾಡಿದ್ವಿ. ನೆಕ್ಸ್ಟ್ 5 ಚೈನಲ್ಲಿ ಮತ್ತೆ ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೋಡಿ, ಸೂಜಿ ಮೇಲೆ ದಾರ ತಂದು ಮೊದಲನೇ ಕಂಬದ ಮೇಲೆ ಹೋಲಿರುತ್ತಲ್ಲ, ಅಲ್ಲಿ ಒಳಗೋಗಿ ಬಂದು ಇದೇ ರೀತಿ ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ಆ ಚೈನ್ ಕೆಳಗಡೆನೆ ಒಂದು ಹೋಲ್ ಕಾಣುತ್ತೆ ನಿಮಗೆ. ಆ ಹೋಲಿಂದ ದಾರ ತಂದು ಎರಡಕ್ಕೊಂದು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ತುಂಬ ಈಸಿ ಇದೆ. ಮೊದಲು ಸರಿ ನೋಡ್ತಾ ಇರೋ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದರೆ, ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನನ್ನ ವೀಡಿಯೋಸು ಮತ್ತು ನನ್ನ ನೋಟಿಫಿಕೇಷನ್ ಬರುತ್ತೆ. ನನ್ನ ಹೊಸ ವೀಡಿಯೋಗಳು ನಿಮಗೆ ಬೇಗನೆ ಸಿಗುತ್ತೆ. ನೋಡಿ, ಇದೇ ರೀತಿ ಆ ಸೈಡು ಈ ರೀತಿ ಆರ್ಚ್ ಮತ್ತು 2 ಕಡೆನೂ ಕ್ಲೀನಾಗಿ ಕಾಣುತ್ತೆ. ಇದೇ ರೀತಿ ಫಿನಿಶಿಂಗ್ ಮಾಡ್ಕೊಂಡು ನೀವು ಹಾಕ್ಕೊಡ್ಬೋದು. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲೊಂದು ಕುಚ್ಚು ಮತ್ತು ಇಲ್ಲಿ ಮತ್ತು ಎಂಡಿಂಗ್ನಲ್ಲೊಂದು ಕುಚ್ಚು ಬರುತ್ತೆ. ಇಲ್ಲಿ ಬೇಕಾದರೆ ನೀವು ಲೀಫ್ ಬೀಡ್ಗಳನ್ನ ಹಾಕ್ಬೋದು. ಮತ್ತು ಬಾಲ್ ಚೈನು, ಗೋಲ್ಡ್ ಚೈನಿಂದ ನೀವು ಇದನ್ನು ಇನ್ನೂ ಡೆಕೋರೇಟ್ ಮಾಡ್ಬೋದು. ನೋಡಿ, ಈ ರೀತಿ ಕಾಣುತ್ತೆ. ನಾನಿಲ್ಲಿ ಬಾಲ್ ಚೈನು ಎಲ್ಲ ಅಂಟಿಸಿದ್ದೀನಿ ಫ್ಯಾಬ್ರಿಕ್ ಗ್ಲೂಯಿಂದ. ಮತ್ತು 127 ದಾರನ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.